ಓಂ ವಿಷ್ಣವೇ ನಮಃ. ಓಂ ಮಹಾಲಕ್ಷ್ಮೀ ನಮಃ. ವಾಯವೇ ಭೀಮನಾದಾಯ ನಮಃ. ಸರ್ವೇಭ್ಯಃ ಪರೋಕ್ಷಪ್ರಿಯೇಭ್ಯಃ ಪ್ರತ್ಯಕ್ಷದ್ವಿಭ್ಯಃ ದೇವೇಭ್ಯೋ ನಮೋ ನಮಃ. ಶ್ರೀಗುರುಭ್ಯೋ ನಮಃ. ಮಹಾಭಾರತ ಪ್ರವಚನಮಾಲೆಯಲ್ಲಿ ಅನುಶಾಸನ ಪರ್ವದ 1259ನೇ ಭಾಗ ಇದು. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 141ನೇ ಅಧ್ಯಾಯ, ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 256ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 240ನೇ ಅಧ್ಯಾಯ, ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಉತ್ತರ ಭಾರತದ ಪಾಠದಲ್ಲಿ 151ನೇ ಅಧ್ಯಾಯ. ಈ ಅಧ್ಯಾಯ ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟಿನ ಪಾಠದಲ್ಲಿ ಕಂಡು ಬರೋದಿಲ್ಲ. ಬ್ರಹ್ಮಜ್ಞಾನಿಗಳಾದ ಸಾಧಕರ ಮಹಿಮೆಯನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ಈಗ ಕಳೆದ ದಿವಸ ನೋಡಿರುವಂತಹ ಅಧ್ಯಾಯದ ಕುರಿತಾಗಿ ಕೆಲವು ಅಭಿಪ್ರಾಯಗಳನ್ನು ನಾವು ಮನನ ಮಾಡಿಕೊಂಡು ಮುಂದಿನ ಭಾಗಕ್ಕೆ ಹೋಗೋಣ. ಮಹಾಭಾರತದ ಅನೇಕ ಪಾಠಗಳು ದೇಶಾದ್ಯಂತ ಉಪಲಬ್ಧ ಇವೆ. ಅಲ್ಲಿ ಎಲ್ಲ ಕಡೆ ಬೇರೆ ಬೇರೆ ಥರದ ಶ್ಲೋಕಗಳೇ ಕೆಲವು ಕಡೆ ಕಾಣಿಸ್ತವೆ, ಬೇರೆ ಬೇರೆ ಥರದ ಅಧ್ಯಾಯಗಳೇ ಕಾಣಿಸ್ತವೆ. ಕೆಲವು ಬಾರಿ ಎಲ್ಲ ಕಡೆ ಸಮಾನವಾದಂತಹ ಅಭಿಪ್ರಾಯಗಳು ಕಾಣಿಸ್ತವೆ. ನಾವು ಯಾವುದನ್ನಾದರೂ ಪಾರಾಯಣ ಮಾಡುವುದಿದ್ದರೆ ಮತ್ತೆ ಯಾವುದಾದ್ರೂ ಒಂದು ಕಥೆ ಇಂಥ ಒಂದು ಕಡೆ ಬಂದಿದೆ ಅಂತನ್ನುವುದನ್ನ ಉದ್ಧರಿಸುವುದಿದ್ದರೆ, ಅದು ಯಾವುದೋ ಒಬ್ಬ ದೇವತೆ, ಋಷಿ, ಮತ್ತೆ ಯಾರೋ ಒಬ್ಬ ಚಕ್ರವರ್ತಿ, ಪುರುಷ, ಸ್ತ್ರೀ, ಇಂಥದ್ದು ಯಾವುದೇ ಆಗಿರಬಹುದು, ಅವೆಲ್ಲವನ್ನೂ ಕೂಡ ನಾವು ಹಾಗೇನಾದರೂ ಒಂದು ಪ್ರಸಂಗದಲ್ಲಿ ಉದ್ಧರಿಸುವಂತಹ ಪ್ರಸಂಗಗಳಿದ್ರೆ ಅಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಒಂದೇನಾದರೂ ತೀರ್ಮಾನ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳುವ ಪ್ರಸಂಗ ಇದ್ದಾಗ ಇಂಥ ಋಷಿ, ದೇವ ಮತ್ತೆ ಚಕ್ರವರ್ತಿ, ಮನುಷ್ಯ ಮೊದಲಾದವರ ಜೀವನದಲ್ಲಿ ಇಂಥದೊಂದು ಘಟನೆ ನಡೆಯಿತು ಅಂತ ಹೇಳುವ ಪ್ರಸಂಗ ಇದ್ದಾಗ, ಅದು ಮಹಾಭಾರತ ಇರಲಿ, ರಾಮಾಯಣ ಇರಲಿ, ಬೇರೆ ಯಾವುದೇ ಪುರಾಣ ಇರಲಿ, ಅದರ ಬಗ್ಗೆ ನಮಗೊಂದು ಗುಮಾನಿ ಇರಬೇಕು. ಅನೇಕ ಹಸ್ತಕ್ಷೇಪಗಳು ಎಲ್ಲಾ ಗ್ರಂಥಗಳಲ್ಲಿ ಆಗಿ ಹೋಗಿವೆ. ಇದ್ದ ಗ್ರಂಥಗಳನ್ನ ತೆಗೆದುಹಾಕಿದ್ದಾರೆ, ಮತ್ತೆ ಹೊಸ ಗ್ರಂಥಗಳನ್ನ ಹೊಸದನ್ನ ಅಲ್ಲಿ ಸೇರಿಸಿದ್ದಾರೆ. ಇಂಥ ಅನೇಕ ಥರದ ಕೈವಾಡಗಳೆಲ್ಲ ಆಗಿ ಹೋಗಿರುವುದರಿಂದ ವಿಶೇಷತಃ ಬೇರೆ ಪುರಾಣಗಳಿಗೆ ಹೋಲಿಸಿದ್ರೆ ಮಹಾಭಾರತ, ಭಾಗವತ ಇವೆಲ್ಲ ಸ್ವಲ್ಪ ಶುದ್ಧವಾಗಿವೆ. ಇನ್ನು ಉಳಿದ ಸ್ಕಂದ ಪುರಾಣ ಇತ್ಯಾದಿ ಬೇರೆ ಬೇರೆ ಪುರಾಣಗಳು, ಅದರಲ್ಲೆಲ್ಲ ಬಹಳ ಮಾಲಿನ್ಯ ಕಾಣಿಸ್ತದೆ. ಆದ್ರಿಂದ ಅಲ್ಲಿರುವ ಸ್ತೋತ್ರಗಳನ್ನ ನಿತ್ಯಾನುಸಂಧಾನಕ್ಕಾಗಿ ಪಾರಾಯಣ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಮತ್ತೆ ಯಾವುದೇ ಪ್ರಸಂಗದಲ್ಲಿ ಸಾಧಕರಾದವರು ಬಹಳ ಎಚ್ಚರಿಕೆಯಿಂದಿರಬೇಕು. ಅನೇಕ ಕಡೆ ಅಂತಹ ಕಥೆಗಳನ್ನ ನಾವು ಉದ್ಧರಿಸುವಾಗ ಮತ್ತು ಅಲ್ಲಿರುವಂತಹ ಶ್ಲೋಕಗಳನ್ನ ನಿತ್ಯಾನುಷ್ಠಾನಕ್ಕಾಗಿ ಉಪಯೋಗ ಮಾಡಿಕೊಳ್ಳುವಾಗ ಅದು ಕೆಲವು ಬಾರಿ ಒಟ್ಟಾರೆ ಸಿದ್ಧಾಂತಕ್ಕೆ ವಿರೋಧಿ ಆಗುವಂತ ಸಾಧ್ಯತೆ ಇರ್ತದೆ. ಅದೊಂದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮುಂದೆ ಬ್ರಾಹ್ಮಣರ ಮಹಿಮಾವರ್ಣನ, ಅದು ಈ 4 ಪಾಠಗಳಲ್ಲಿದೆ. ಬೋರಿ ಪಾಠದಲ್ಲಿ ಅದು ಕಂಡು ಬರೋದಿಲ್ಲ ಅಂತ ಹೇಳಿದೆ. ಕೆ ಪೂಜ್ಯಾಹ, ಈ ಜಗತ್ತಿನಲ್ಲಿ ಪೂಜ್ಯರಾದವರು ಯಾರು? ಯುಧಿಷ್ಠಿರ ಭೀಷ್ಮರನ್ನ ಕೇಳ್ತಾ ಇದ್ದಾನೆ. ಅವ್ರ ಜೊತೆಗೆ ನಾವು ಹೇಗೆ ವರ್ತಿಸಬೇಕು, ಮತ್ತೆ ಅವರನ್ನು ಹೇಗೆ ನಾವು ಪೂಜಿಸಬೇಕು
ಗೌರವಿಸಬೇಕು ಹೇಗೆ, ಹೇಗೆ ಮಾಡಿದರೆ ಪಾಪ ಬರಲಿಕ್ಕಿಲ್ಲ, ಮತ್ತೇನ್ ಮಾಡಿದ್ರೆ ಪುಣ್ಯ ಬಂದೀತು ಅನ್ನೋದನ್ನು ಹೇಳಿ ಅಂತ ಯುಧಿಷ್ಠಿರ ಕೇಳಿದಾಗ ಭೀಷ್ಮ ಈ ಮುಂದಿನಂತೆ ಹೇಳ್ತಾ ಇದ್ದಾರೆ. ಬ್ರಾಹ್ಮಣಾನಾಂ ಪರಿಭವ ಸಾಧಯೇದಪಿ ದೇವತಾ. ಬ್ರಹ್ಮಜ್ಞಾನಿಗಳಾದಂತಹ ಸಾಧಕರಿಗೆ ಅವಮಾನ ಮಾಡಿದರೆ ಅದು ದೇವತೆಗಳಿಗೂ ನಾಶಕರ ಆದೀತು. ಆ ಬ್ರಹ್ಮಜ್ಞಾನಿಗಳನ್ನ ನಿತ್ಯ ನಮಸ್ಕರಿಸ್ತಾ ಇದ್ರೆ, ಅವ್ರಿಗೆ ಗೌರವ ಕೊಡ್ತಾ ಇದ್ರೆ ಯಾವುದೇ ರೀತಿಯಾದ ನಾಶವೂ ಹಾನಿಯೂ ಆಗೋದಿಲ್ಲ. ಅವರು ಪೂಜ್ಯರು, ನಮಸ್ಕಾರ ಮಾಡಲಿಕ್ಕೆ ಯೋಗ್ಯರು. ಮಗ ತಂದೆಯ ವಿಷಯದಲ್ಲಿ ಹೇಗೆ ಭಯ ಭಕ್ತಿಯಿಂದ ನಡೆದುಕೋಬೇಕು, ಹಾಗೆ ನೀನು ಕೂಡ ಈ ಬ್ರಾಹ್ಮಣರಾದವ್ರ ಬಗ್ಗೆ ನೋಡ್ಕೊಳ್ಬೇಕು. ಸಮಸ್ತ ಪ್ರಜೆಗಳಿಗಿಂತಲೂ ಅವರು ದೊಡ್ಡವರು. ಮತ್ತೆ ಧರ್ಮ ಜಗತ್ತಿನಲ್ಲಿ ನಡಿಬೇಕಾಗಿದೆ, ಅದರ ಸಂರಕ್ಷಣೆಯ ದೃಷ್ಟಿಯಿಂದ ಇವರು ಸೇತುವೆಯಂತೆ ಇರುವಂಥವ್ರು. ಅಷ್ಟು ಪ್ರಧಾನವಾದಂತಹ ಒಂದು ಸ್ಥಾನ ಆ ಬ್ರಾಹ್ಮಣರಿಗೆ ಬರ್ತದೆ. ಧನತ್ಯಾಗ ಅಭಿರಾಮಾಶ್ಚ, ಯಾವತ್ತು ತಮ್ಮಲ್ಲಿದ್ದ ಸಂಪತ್ತನ್ನು ಕೂಡ ಬೇರೆಯೊಬ್ಬರಿಗೆ ದಾನ ಮಾಡುವಂತಹ ಪ್ರವೃತ್ತಿ ಇದ್ದವರು. ಮಾತಿನಲ್ಲಿ ಯಾವತ್ತು ಸಂಯಮ ಇದ್ದವರು, ಕಠಿಣವಾದಂತಹ ವ್ರತಗಳನ್ನು ಮಾಡುವಂಥವರು. ರಮಣೀಯಾಶ್ಚ ಭೂತಾನ, ಇದನ್ನು ಗಮನಿಸಬೇಕು. ಬ್ರಾಹ್ಮಣರನ್ನು ಗೌರವಿಸಬೇಕು ಅಂತ ಬೇರೆಯವರಿಗೆ ಹೇಳುವ ಸಂದರ್ಭದಲ್ಲಿ ಬ್ರಾಹ್ಮಣರು ಯಾವ ಗುಣಗಳನ್ನು ಹೊಂದಿರಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ಯಾವ ವರ್ಗಕ್ಕೂ ಕೂಡ, ಸಮಾಜದ ಯಾವ ವರ್ಗಕ್ಕೂ ಕೂಡ ಬ್ರಾಹ್ಮಣರನ್ನು ಕಂಡ್ರೆ ಭಯ ಆಗುವಂತೆ ಇರಬಾರದು. ಎಲ್ಲರಿಗೂ ಮನೋಹರವಾದಂಥ, ಎಲ್ಲರಿಗೂ ಆಪ್ಯಾಯಮಾನವಾದಂಥ ವ್ಯಕ್ತಿತ್ವ ಉಳ್ಳವರಾಗಿರ್ಬೇಕು. ಅವರು ಆಶ್ರಯ ಕೊಡುವಂಥವರಾಗಿರ್ಬೇಕು. ಅವರಿಗೆ ಬಂದಂತಹ ದುಃಖಗಳನ್ನ ಪರಿಹರಿಸಬೇಕು ಅಂತ ಅರ್ಥ. ಶಾಸ್ತ್ರಗಳನ್ನ ಅಧ್ಯಯನ ಮಾಡುವವರು, ಅದನ್ನು ವ್ಯಾಖ್ಯಾನ ಮಾಡುವವರು, ಜಗತ್ತೆಲ್ಲದಕ್ಕೂ ಕೂಡ ನಾಯಕರವರು. ಅವರನ್ನು ಕೇಳಿ ಜನ ಮುನ್ನಡಿತಾರೆ, ನಮಗಿದು ಗೊತ್ತಿದೆ. ಅವರ ಧನ ಏನು? ನಿತ್ಯ ಅವರು ಮಾಡುವಂತಹ ತಪಸ್ಸೇ ಅವರ ಧನ. ಮಾತೇ ಅವರಿಗೊಂದು ಮಹಾಬಲ. ಅವರ ಕೈಯಲ್ಲಿ ಏನು ಖಡ್ಗ ಇರೋದಿಲ್ಲ, ಆದರೆ ಮಾತೇ ಅವರಿಗೆ ಬಲ. ಧರ್ಮ ಕಾಮರವರು, ಅವರನ್ನ ಅವಲಂಬಿಸಿ, ಅವರ ಮಾತನ್ನ ಕೇಳಿಯೇ ಜಗತ್ತಿನಲ್ಲಿ ಬ್ರಹ್ಮಚಾರಿಗಳು, ಗೃಹಸ್ಥರು, ಇವರೆಲ್ಲರೂ ಮೊದಲಾದವರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮೊದಲಾದವರೆಲ್ಲರೂ ಕೂಡ ಜೀವನ ನಡೆಸ್ತಾರೆ. ಸರ್ವ ನೇತಾರಹ, ಎಲ್ಲರಿಗೂ ಕೂಡ ಅವರು ಮಾರ್ಗದರ್ಶಕರು. ಯಜ್ಞವಾಹಾಹ, ತಮ್ಮ ವೈಯಕ್ತಿಕ ಜೀವನವಲ್ಲದೆ ಈ ಜಗತ್ತಿನಲ್ಲಿರುವಂತಹ ಎಲ್ಲ ಜೀವಿಗಳ ಒಂದು ಯಜ್ಞ ಏನಿದೆ ಅದನ್ನು ಮುನ್ನಡೆಸುವಂಥವರೇ ಇವರು. ಪುರುಷೋಭಾವ ಯಜ್ಞ ಅಂತ ಈ ಹಿಂದೆ ಅನೇಕ ಬಾರಿ ನಾವು ನೋಡಿದ್ದೇವೆ. ಒಟ್ಟಾರೆ ಒಂದು ಜೀವನವೇ ಒಂದು ಯಜ್ಞ. ಹೀಗೆ ವೈಯಕ್ತಿಕ ಯಜ್ಞ, ಕುಟುಂಬ ಯಜ್ಞ, ರಾಷ್ಟ್ರ ಯಜ್ಞ, ಈ ಎಲ್ಲ ಯಜ್ಞಗಳನ್ನ ನಿರ್ವಹಿಸುವವರೇ ಅವರು. ಬಲಿಷ್ಠವಾದ ಎತ್ತುಗಳಿದ್ರೆ ಅವುಗಳ ಮೇಲೆ ಗಾಡಿಯ ಭಾರವನ್ನು ಹೊರಿಸಿದ್ರೆ ಅವುಗಳಿಗೆಂದೂ ತೊಂದರೆ ಆಗೋದಿಲ್ಲ. ಅವು ತಾವು ದಣಿವ ಮಾಡಿಕೊಳ್ಳದೆ ಆ ಗಾಡಿಯಲ್ಲಿ ಕೂತವರಿಗೂ ಕೂಡ ಆರಾಮಾಗುವಂತೆ ಗಾಡಿಯನ್ನು ಹೊರತವೆ. ಹಾಗೆ ಧರ್ಮದ ಭಾರವನ್ನು ಹೊತ್ತಿದ್ದಾರೆ ಇವರು. ವಿಷಯೇ ಸದ್ಗವಾಹ ಇವ, ಅವರನ್ನು ಗೋವುಗಳಿಗೆ ಹೋಲಿಸಿದ್ದಾರೆ. ಅದಕ್ಕಾಗಿಯೇ ಪಿತೃಗಳ ಕುರಿತಾಗಿ ಯಾವುದಾದ್ರೂ ಕಾರ್ಯ ನಡೆದರೆ, ದೇವತೆಗಳ ಕುರಿತಾಗಿ ಕಾರ್ಯ ನಡೆದರೆ ಅಲ್ಲಿ ಇವರನ್ನೇ ಭೋಜನಕ್ಕಾಗಿ ಕರೀತಾರೆ. ಅಗ್ರಭೋಜನ,
ಭೋಜನಾದೇವ ಯೇ ಲೋಕಾನ್ ತ್ರಾಯಂತೆ ಮಹತೋ ಭಯಾತ್. ನೀವು ಕೊಟ್ಟದ್ದನ್ನ ಭೋಜನ ಮಾಡ್ತಾರೆ, ತೃಪ್ತರಾಗ್ತಾರೆ. ಜಗತ್ತಿಗೆ ಭಯ ಬಂದಿದ್ರೆ ಅದನ್ನೆಲ್ಲ ಪಾರ ಮಾಡ್ತಾರೆ. ದೀಪದಂತೆ ಜಗತ್ತಿಗೆ ಮಾರ್ಗದರ್ಶಕರವರು. ದೀಪ ಸರ್ವಸ್ಯ ಲೋಕಸ್ಯ ಚಕ್ಷುಷ್ಮತಾಮಪಿ. ಕಣ್ಣಿದ್ದವರಿಗೂ ಇವರೊಂದು ಕಣ್ಣು. ನಮ್ಮ ಬುದ್ಧಿ ಎಂಬುದು ಅಥವಾ ವಿವೇಕ ಎಂಬುದೇ ಒಂದು ಕಣ್ಣು. ಆ ವಿವೇಕವನ್ನು ಕಾಪಾಡುವವರು. ನಮ್ಮ ವಿವೇಕವನ್ನು, ಇನ್ನೊಬ್ಬರ ವಿವೇಕವನ್ನು, ಎಲ್ಲರ ವಿವೇಕವನ್ನು, ತಮ್ಮ ವಿವೇಕವನ್ನು ಎಲ್ಲವನ್ನು ಕೂಡ ಕಾಪಾಡಿಕೊಳ್ಳುವವರೇ ಇವರು. ಸರ್ವಶಿಕ್ಷಾ ಶ್ರುತಿಧನಾಹ. ವೇದ ಅನ್ನುವುದೇ ಅವರೊಂದು ಧನ ಅಂತ. ಮತ್ತೆ ಶ್ರುತಿಧನಾಹ ಸರ್ವಶಿಕ್ಷಾ. ಈ ಜಗತ್ತೆಲ್ಲವನ್ನು ಕೂಡ ಅವರು ಸುಶಿಕ್ಷಿತವನ್ನಾಗಿ ಮಾಡ್ತಾರೆ. ಸರ್ವಶಿಕ್ಷಾ ಅಂತ ಕೆಲವು ಕಡೆ ಪಾಠ ಇದೆ. ಇನ್ನು ಕೆಲವು ಕಡೆ ಸರ್ವಶಿಲ್ಪಾದಿ ನಿಧಯ ಅಂದ್ರೆ ಎಲ್ಲಾ ರೀತಿಯಾದಂತಹ ವಿದ್ಯೆಗಳಿಗೂ ಕೂಡ ಅವರು ಆಶ್ರಯರು. ಇಂಥ ಒಂದು ನಿರ್ದಿಷ್ಟ ವಿದ್ಯೆ ಅವ್ರಿಗೆ ಗೊತ್ತಿದೆ, ಇನ್ನು ಮತ್ತೊಂದು ಯಾವುದೋ ಅವ್ರಿಗೆ ಗೊತ್ತಿಲ್ಲ ಅಂತಿಲ್ಲ. ಹೀಗೆ ಪ್ರತಿಯೊಂದು ಕೂಡ ಅವರಿಗೆ ಗೊತ್ತಿದೆ. ಎಲ್ಲಾ ಪ್ರಾಣಿಗಳ ಸ್ವಭಾವವನ್ನು ಬಲ್ಲವರು. ಗತಿಜ್ಞಾಹ ಸರ್ವಭೂತಾನಾಂ. ನಿತ್ಯ ಅಧ್ಯಾತ್ಮವನ್ನು ಚಿಂತಿಸುವಂಥವರು. ಭಗವಂತ ಏನು ಸೃಷ್ಟಿ ಸ್ಥಿತಿ ಇತ್ಯಾದಿಗಳನ್ನು ಪಾಲು ಮಾಡ್ತಾನೆ ಅದೆಲ್ಲವನ್ನು ಇವರು ತಮ್ಮ ಯೋಗ್ಯತಾನುಸಾರವಾಗಿ ಬಲ್ಲವರು. ಚಿನ್ನ ಸಂಶಯಾಹ. ತಮಗೆ ಯಾವುದೇ ರೀತಿಯಾದಂತಹ ಸಂಶಯ ಇರೋದಿಲ್ಲ ಅವರಿಗೆ. ಮತ್ತೆ ಮತ್ತೊಬ್ಬರಿಗೆ ಬರುವಂತಹ ಸಂಶಯಗಳನ್ನು ಕೂಡ ಅವರು ಪರಿಹರಿಸ್ತಾರೆ. ಗುರುಗಳಾದ್ದರಿಂದ ಎಲ್ಲರ ಸಂಶಯಗಳನ್ನು ಪರಿಹರಿಸ್ತಾರೆ ಅಂತ ಅರ್ಥ. ಯಾವುದೇ ರೀತಿಯಾದಂತಹ ಬಂಧನಗಳು, ಪ್ರಾಪಂಚಿಕ ಬಂಧನಗಳು ಅವರಿಗೆ ಇರೋದಿಲ್ಲ. ಪಾಪಗಳನ್ನು ಕಳ್ಕೊಂಡಿರ್ತಾರೆ. ಶೀತ ಉಷ್ಣ ಸುಖ ದುಃಖ ಮೊದಲಾದ ಎಲ್ಲ ದ್ವಂದ್ವಗಳನ್ನು ಮೀರಿಡ್ತಾರೆ. ಅವರಿಗೆ ಗಂಧವನ್ನು ಕೊಟ್ಟರು, ಮೈಗೆ ಕೆಸರನ್ನು ಬಳಿದರು, ಒಳ್ಳೆ ಊಟ ಮಾಡಿಸಿದರು, ಉಪವಾಸ ಕೂಡುವ ಪ್ರಸಂಗ ಬಂದರೂ ಅವರಿಗೆ ಸಮಾನವಾದಂತಹ ದೃಷ್ಟಿಕೋನ ಇರುತ್ತದೆ. ಹತ್ತಿಯ ಬಟ್ಟೆಯನ್ನೇ ಕೊಟ್ಟರು, ರೇಷ್ಮೆ ಬಟ್ಟೆಯನ್ನೇ ಕೊಟ್ಟರು, ಕೃಷ್ಣಾಜಿನವನ್ನೇ ಅವರಿಗೆ ಕೊಟ್ಟರು, ಎಲ್ಲ ಪ್ರಸಂಗಗಳಲ್ಲೂ ಕೂಡ ಅವರು ಸಮಾನರಾಗಿರ್ತಾರೆ. ತಿಷ್ಠೇಯುರಪಿ ಅಭುಂಜಾನಾಹ. ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದ್ರೆ ದೇವತೆಗಳೆಲ್ಲರೂ ಭೋಜನ ಮಾಡಿದಂತಾಗ್ತದೆ ಅಂತ ನೋಡಿದ್ವಲ್ಲ. ಮತ್ತೆ ಬ್ರಾಹ್ಮಣರನ್ನು ಭೋಜನ ಪ್ರಿಯ ಅಂತನೂ ಹೇಳ್ತಾರಲ್ಲ. ಇದೊಂದು ವಿಷಯವನ್ನು ಗಮನಿಸಬೇಕು. ಅಭುಂಜಾನಾಹ, ಭೋಜನವೇ ಮಾಡದೆ ಉಪವಾಸ ಮಾಡುವಂತಹ ಶಕ್ತಿಯೂ ಅವರಿಗಿರ್ತದೆ. ಸ್ವಾಧ್ಯಾಯೈ ಶೋಷಯಯುಶ್ಚ ಗಾತ್ರಾಣಿ. ಹೇಗೆ ಬದುಕ್ತಾರವರು? ಸ್ವಾಧ್ಯಾಯದ ಮೂಲಕವೇ ತಾವು ಅಧ್ಯಯನ ಮಾಡುವುದು, ಮತ್ತೊಬ್ಬರಿಗೆ ಪಾಠ ಹೇಳುವುದು ಇತ್ಯಾದಿಗಳನ್ನು ಮಾಡ್ತಾ ಕಾಲ ಕಳೀತಾರೆ. ಆ ಮೂಲಕವೇ ಅವರ ಶರೀರ ಶುಷ್ಕ ಆಗ್ತದೆ. ಹಾಗೆ ತಮ್ಮ ಜೀವನವನ್ನು ಸವಿಸ್ತಾರೆ ಅಂತ ಅರ್ಥ. ಇಲ್ಲಿ ಮುಂದೆ ಬರುವಂತಹ ಮಾತು ನಮ್ಮಂತಹ ಸಾಮಾನ್ಯ ಬ್ರಾಹ್ಮಣರ ಬಗ್ಗೆ ಹೇಳಿದ್ದಲ್ಲ, ಮಹಾ ತಪಸ್ವಿಗಳಾದಂತಹ ಅತಿ ದೊಡ್ಡ ಯೋಗ್ಯತೆ ಇರುವಂತಹ ಬ್ರಾಹ್ಮಣರ ಬಗ್ಗೆ ಹೇಳಿದ್ದು. ದೇವನಲ್ಲದವನನ್ನ ದೇವತೆಯನ್ನಾಗಿ ಮಾಡಬಲ್ಲರು. ದೇವತೆಯನ್ನು ಕೂಡ ಕುಪಿತರಾದರೆ ಅವರು ಅವನ ಸ್ಥಾನದಿಂದ ಕೆಳಗೆ ಕುಸಿಯುವಂತೆ ಮಾಡಬಲ್ಲರು. ಕೋಪ ಬಂದರೆ ಹೊಸ ಲೋಕಪಾಲಕರನ್ನ ಸೃಷ್ಟಿ ಮಾಡುವಂತ ಶಕ್ತಿ ಅವರಿಗಿರ್ತದೆ. ಅಪೇಯ ಸಾಗರೋ ಯೇಷಾಂ ಅತಿ ಶಾಪಾನ್ ಮಹಾತ್ಮನಾಂ. ಒಂದು ಬಾರಿ ಈ ಬ್ರಾಹ್ಮಣರ ಗುಂಪಿನಲ್ಲಿ ಒಬ್ಬ ಬ್ರಾಹ್ಮಣನಿಗೆ ತುಂಬಾ ಕೋಪ ಬಂದಾಗ ಈ ಸಮುದ್ರವೆಲ್ಲವೂ ಕೂಡ ತನ್ನ ಸ್ವಾಭಾವಿಕವಾದ ಸ್ವಾದವನ್ನು ಕಳ್ಕೊಂಡು ಉಪ್ಪು ನೀರು ಉಳ್ಳದ್ದಾಗಿಬಿಡ್ತು ಅಂತ ಹೇಳ್ತಾರೆ. ಇದು ಮಹಾಭಾರತದ ಶಾಂತಿ ಪರ್ವದಲ್ಲಿ 342ನೇ ಅಧ್ಯಾಯದಲ್ಲಿ ಬಂದಿದೆ.
342 ಅಂತ ಅಧ್ಯಾಯ ಸಂಖ್ಯೆ ನಾನು ಹೇಳಿದ್ದೇನಿದೆಯಲ್ಲ, ಇದು ಗೀತಾ ಪ್ರೆಸ್ಸಿನ ಪಾಠಕ್ಕೆ ಅನುಸಾರವಾಗಿ. ಇದನ್ನೇ ತಾವ್ಯಾರಾದರೂ ಬೇರೆ ಪಾಠಗಳನ್ನು ಗಮನಿಸಿ ಓದಿದ್ದರೆ ಅಲ್ಲಿ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 330ನೇ ಅಧ್ಯಾಯ, ಮತ್ತೆ TR ಕೃಷ್ಣಾಚಾರ್ಯರ ಪಾಠದಲ್ಲಿ ಅದು 351ನೇ ಅಧ್ಯಾಯ. ಇದೆಲ್ಲವೂ ಶಾಂತಿ ಪರ್ವದಲ್ಲಿ. ಮತ್ತೆ ವೈಷ್ಣವ ಧರ್ಮ ಪರ್ವದಲ್ಲಿ, ವೈಷ್ಣವ ಪಾಠದಲ್ಲಿ ಇದು 174ನೇ ಅಧ್ಯಾಯ, ಈ ಮೋಕ್ಷ ಧರ್ಮ ಪರ್ವ. ಅದನ್ನು ಗಮನಿಸಬಹುದು. ಅಲ್ಲಿ ಬಂದಿರುವಂತಹ ಒಂದು ಕಥಾ ಇದು. ಸಮುದ್ರ ಯಾಕೆ ಉಪ್ಪು ನೀರು ಉಳ್ಳದ್ದಾಯಿತು ಅಂತ ಅನ್ನೋದನ್ನ ಅಲ್ಲಿ ವರ್ಣನೆ ಮಾಡ್ತಾರೆ. ನಾರಾಯಣೋ ಲೋಕಹಿತಾರ್ಥಂ ವಡವಾಮುಖ ನಾಮ ಪುರಾ ಮಹರ್ಷಿ ಬಭೂವ. ಸ್ವಯಂ ಭಗವಂತನೇ ಜಗತ್ತಿನ ಹಿತಕ್ಕಾಗಿ ವಡವಾಮುಖ ಎಂಬ ಹೆಸರಿನ ಒಬ್ಬ ಮಹರ್ಷಿಯಾದ. ಹೀಗೆ ಮಹರ್ಷಿಯಾಗಿದ್ದರಿಂದ ಅವನನ್ನು ಬ್ರಾಹ್ಮಣ ಅಂತ ಹೇಳ್ತಾರೆ. ಮೇರು ಪರ್ವತದಲ್ಲಿ ತಪಸ್ ಮಾಡ್ತಾ ಇದ್ದ. ಸಮುದ್ರವನ್ನ ಒಂದು ಬಾರಿ ತನ್ನ ಬಳಿಗೆ ಕರೆದ. ಆಗ ಸಮುದ್ರ ಬರಲಿಲ್ಲ. ಆಗ ಈ ನಾರಾಯಣ ತನ್ನ ಶರೀರದ ಬಿಸಿಯಿಂದ ಆತ್ಮಗಾತ್ರೋಷ್ಮಣ ಸಮುದ್ರ ಸ್ಥಿಮಿತ ಜಲ ಕೃತಃ, ಆ ಸಮುದ್ರದ ನೀರನ್ನೆಲ್ಲ ಸ್ಥಿಮಿತವನ್ನಾಗಿ ಮಾಡಿದ. ಸಮುದ್ರ ತನ್ನ ಮೇರೆ ಮೀರಿ ಹರಿಯದಂತೆ ಮಾಡಿಬಿಟ್ಟ. ಮತ್ತೆ ಆ ಸಮುದ್ರದ ನೀರೆಲ್ಲ ಬೆವರಿನ ಹನಿಗೆ ಸಮಾನವಾಗಿ ಉಪ್ಪು ನೀರಾಗುವಂತೆ ಮಾಡಿಬಿಟ್ಟ. ಅಪೇಯೋ ಭವಿಷ್ಯಸಿ ಏತಚ್ಯತೆ ತೋಯಂ ವಡವಾಮುಖ ಸಂಧಿತೇನೆ ಪೇಪೀಯಮಾನಂ ಮಧುರಂ ಭವಿಷ್ಯತೆ. ನಿನ್ನಲ್ಲಿರುವ ನೀರು ಈಗ ಸಿಹಿಯಾಗಿದೆ, ಇದು ಇನ್ನು ಮುಂದೆ ಕುಡಿಲಿಕ್ಕೆ ಯೋಗ್ಯ ಆಗಿರೋದಿಲ್ಲ, ಉಪ್ಪಾಗಿ ಬಿಡ್ಲಿ ಇದು ಅಂತ ಶಾಪ ಕೊಟ್ಟ. ಸಮುದ್ರದ ಒಳಗಿರುವಂತಹ ವಡವಾಮುಖ ಎಂಬ ಅಗ್ನಿ ಅದನ್ನು ಪಾನ ಮಾಡಿದ ಮೇಲೆ ನಿನ್ನ ಈ ನೀರು ಮಧುರ ಆಗಲಿ ಅಂತ ಹೀಗೊಂದು ಶಾಪ ಕೊಟ್ಟಿದ್ದ. ಇದು ಆ ಬ್ರಾಹ್ಮಣರ ಮಹಿಮೆ ಅಂತ ತಿಳಿಸುವಂತಹ ಒಂದು ಭಾಗ. ಮತ್ತೆ ಯೇಷಾಂ ಕೋಪಾಗ್ನಿ ಅದ್ಯಾಪಿ ದಂಡಕೇನೋಪಶಾಮ್ಯತೆ. ದಂಡಕಾರಣ್ಯದಲ್ಲಿ ಒಬ್ಬ ರಾಜ ಇದ್ದ. ದಂಡಕ ಅಂತಾನೆ ಅವನ ಹೆಸರು. ಶುಕ್ರಾಚಾರ್ಯನ ಮಗಳಾದ ಅರಜ ಅನ್ನುವವಳನ್ನ ಆತ ಅತಿಕ್ರಮಿಸಿದ, ಆಕೆ ಇಚ್ಛೆಗೆ ವಿರುದ್ಧವಾಗಿ. ಆಗ ಆಕೆ ತಂದೆ ಶುಕ್ರಾಚಾರ್ಯ, ನೀನಿರುವ ದಂಡಕಾರಣ್ಯದಲ್ಲಿ ಇನ್ನು 7 ದಿನಗಳಲ್ಲಿ ಧೂಳಿನ ಮಳೆಯಾಗಿ ನೀನು ನಿನ್ನ ಸಾಮ್ರಾಜ್ಯ ಎಲ್ಲವೂ ಕೂಡ ನಷ್ಟವಾಗಿ ಬಿಡಲಿ ಅಂತ ಶಾಪ ಕೊಟ್ಟರು. ಆ ಪ್ರಕಾರ ಅದೆಲ್ಲವೂ ಕೂಡ ದಂಡಕಾರಣ್ಯವಾಗಿ ಹೋಯಿತು, ಜನವಸತಿ ವಿಹೀನ ಆಗಿ ಹೋಯಿತು ಅಂತ ಬೇರೆ ಪುರಾಣದಲ್ಲಿ ಉಲ್ಲೇಖ ಇದೆ. ಇಂಥ ಜ್ಞಾನಿಗಳಾದ ಬ್ರಾಹ್ಮಣರನ್ನು ಯಾರೂ ಕೂಡ ಅವಮಾನಿಸಬಾರದು. ಆ ಬ್ರಾಹ್ಮಣನಾದವನು ವೃದ್ಧನಾಗಲಿ ಬಾಲಕನಾಗಲಿ ಸನ್ಮಾನಕ್ಕೆ ಯೋಗ್ಯನೇ. ಅವನು ಯಾವತ್ತೂ ಅವನನ್ನು ಅವಮಾನಿಸಬಾರದು. ಆ ಬ್ರಾಹ್ಮಣ ಒಂದು ಬಾರಿ ಸಣ್ಣವನಾಗಿದ್ರೆ ಅಥವಾ ಅವರ ಆ ಗುಂಪಿನಲ್ಲಿಯೇ ಮತ್ತೊಬ್ಬನು ದೊಡ್ಡವರಾಗಿದ್ರೆ ತಪೋವಿದ್ಯಾ ವಿಶೇಷಾತ್ತು ಮಾನಯಂತಿ ಪರಸ್ಪರಂ. ಯಾರು ತಪಸ್ಸಿನಿಂದ ಹಿರಿಯನಾಗಿರ್ತಾನೆ, ವಿದ್ಯೆ ದೃಷ್ಟಿಯಿಂದ ಹಿರಿಯನಾಗಿರ್ತಾನೆ, ಅಂಥವನನ್ನ ಉಳಿದವರು ಸನ್ಮಾನಿಸ್ತಾರೆ. ವಿತ್ತಂ ಬಂಧುರು ವಯಃಕರ್ಮ ವಿದ್ಯಾತೇವಿತು ಪಂಚಮಿ ಏತಾನಿ ಮಾನ್ಯಸ್ಥಾನಾನಿ ಗರಿಯೋ ಯಜ್ಜದೋತ್ತರಂ ಅಂತ ಬೇರೆ ಕಡೆ ಬಂದಿರುವಂತಹ ಒಂದು ಉಲ್ಲೇಖ ಇದೆ. ವಿತ್ತ ದುಡ್ಡು, ಬಾಂಧವ್ಯ, ವಯಸ್ಸು, ಮಾಡುವಂತಹ ವೃತ್ತಿ, ವಿದ್ಯಾ 5ನೇದ್ದು ವಿದ್ಯಾ, ಇವು ಆ ಮನುಷ್ಯನ ಯೋಗ್ಯತೆಗೆ, ಜ್ಯೇಷ್ಠತೆಗೆ, ಶ್ರೇಷ್ಠತೆಗೆ ಕಾರಣಗಳು, ಸೂಚಕಗಳು. ಅದರಲ್ಲಿ ಮೊದಲಿಂದಕ್ಕಿಂತ ಆಮೇಲಿಂದಕ್ಕಿಂತ ಅದರ ಮುಂದಿಂದು ಹೆಚ್ಚು ಶ್ರೇಷ್ಠ. ವಿದ್ಯಾ ಅನ್ನುವುದು ಎಲ್ಲಾ ದೃಷ್ಟಿಯಿಂದಲೂ ಅತ್ಯಂತ ದೊಡ್ಡದು. ಗುಣ ಪೂಜಾಸ್ಥಾನಂ ಗುಣಿಷು ಲಿಂಗಂ ನಚ ವಯಃ ಅಂತ ಕಾಳಿದಾಸ ಹೇಳುವುದು ಈ ದೃಷ್ಟಿಯಿಂದ. ಗುಣಗಳನ್ನು ಅನುಸರಿಸಿ ವ್ಯಕ್ತಿಯನ್ನು ಗೌರವಿಸಬೇಕು. ಅವನ ಲಿಂಗ, ಸ್ತ್ರೀಯೋ ಪುರುಷನೋ ಅನ್ನೋದು ಮುಖ್ಯ ಅಲ್ಲ. ವಯಃ, ಅವನ ವಯಸ್ಸು ಕೂಡ ಮುಖ್ಯ ಅಲ್ಲ. ನ ಹಾಯನೈಹಿ ನ ಫಲಿತೈಹಿ ನ ವಿತ್ತೈಹಿ ನ ಚ ಬಂಧುಭಿಹಿ ಋಷಯ ಚಕ್ರಿರೇ ಧರ್ಮಂ ಯೋನೂಚಾನಃ ಸನೋ ಮಹಾನ್ ಅಂತ
ಮಹಾಭಾರತದಲ್ಲಿ ವನಪರ್ವ, ಉದ್ಯೋಗ ಪರ್ವ ಇತ್ಯಾದಿ ಭಾಗದಲ್ಲಿ ಬರುವಂತಹ ಒಂದು ಮಾತು. ಧರ್ಮವನ್ನು ಹೇಗೆ ತೀರ್ಮಾನ ಮಾಡುವುದು ಅಂತ ಪ್ರಶ್ನೆ ಬಂದಾಗ, ನ ಹಾಯನೈಹಿ, ಆ ಧರ್ಮವನ್ನು ಹೇಳುವ ವ್ಯಕ್ತಿಗೆ ಎಷ್ಟು ವಯಸ್ಸಾಗಿದೆ ಅನ್ನೋದು ಮುಖ್ಯ ಅಲ್ಲ. ನ ಫಲಿತೈಹಿ, ಅವನ ತಲೆ ನರೆತು ಬೆಳ್ಳಗಾಗಿದೆಯೋ ಇಲ್ಲವೋ ಅನ್ನೋದು ಪ್ರಶ್ನೆ ಅಲ್ಲ. ಆತ ಶ್ರೀಮಂತ, ಹಣಕಾಸಿನ ದೃಷ್ಟಿಯಿಂದ ಶ್ರೇಷ್ಠ ಸ್ಥಾನ ಪಡೆದವನಾಗಿದ್ದಾನೋ ಅನ್ನೋದು ಮುಖ್ಯ ಅಲ್ಲ. ಯಹ ಅನೂಚಾನ ಸಹ ಸನು ಮಹಾನ್, ಅನೂಚಾನ ಪರಂಪರೆಯಿಂದ ಪ್ರಾಪ್ತವಾದ ಧರ್ಮಾಚರಣವನ್ನು ಮಾಡ್ತಾ ಜ್ಞಾನಿಯಾಗಿದ್ದವನೇ ಧರ್ಮದ ಆಚಾರಕ್ಕೆ ನಿಯಾಮಕ ಅಂತ ಮಹಾಭಾರತದಲ್ಲೇ ಬಂದಿರುವಂತಹ ಒಂದು ಮಾತು. ಅವಿದ್ವಾನ್ ಬ್ರಾಹ್ಮಣೋ ದೇವ, ಕೆಲವು ಬಾರಿ ಅವರು ವಿದ್ಯಾವಂತರಾಗಿರ್ಲಿಕ್ಕಿಲ್ಲ, ಕೇವಲ ಹುಟ್ಟಿನಿಂದ ಮಾತ್ರ ಬ್ರಾಹ್ಮಣ ಅಂತ ಅನ್ಸ್ಕೊಂಡಿರಬಹುದು, ಆದ್ರೆ ಅವನು ಗೌರವಕ್ಕೆ ಯೋಗ್ಯನೇ. ತುಂಬಿದ ಸಮುದ್ರದಂತೆ ಆತನನ್ನು ಯಾವತ್ತೂ ಗೌರವಿಸಬೇಕು. ಬ್ರಾಹ್ಮಣ ಅವಿದ್ಯಾವಂತನಾದರೂ ಅವನು ಗೌರವಿಸಬೇಕು ಅಂತ ಇಲ್ಲೇನೋ ಹೇಳಿದ್ದಾರೆ, ಹೌದು. ಆದರೆ ಮತ್ತೆ ಅನೇಕ ಪ್ರಸಂಗಗಳಲ್ಲಿ ಅವನು ಅವಿದ್ಯಾವಂತನಾಗಿದ್ರೆ, ದುರ್ವೃತ್ತನಾಗಿದ್ರೆ ಅಂಥವನನ್ನ ಪರಿತ್ಯಜಿಸಬೇಕು ಅನ್ನುವ ಮಾತುಗಳು ಕೇಳಿ ಬರ್ತವೆ. ಒಟ್ಟಾರೆ ಆತನ ಶ್ರೇಷ್ಠತೆಯನ್ನ ಸಾಮಾನ್ಯವಾಗಿ ಹೇಳುವಂತಹ ಒಂದು ಮಾತಷ್ಟೇ ಇದು. ಮನೆಯಲ್ಲಿ ಅಗ್ನಿ ಇರ್ತದೆ. ಆ ಅಗ್ನಿಯಲ್ಲಿ ಹೋಮ ಮಾಡುವಾಗ ಅದಕ್ಕೆ ಭೂಹು ಭುವಃ ಸ್ವಹ ಅನ್ನುವ ವ್ಯಾಹೃತಿಗಳಿಂದ, ವ್ಯಸ್ತ ಸಮಸ್ತ ವ್ಯಾಹೃತಿಗಳಿಂದ ಅದಕ್ಕೆ ಸಂಸ್ಕಾರ ಮಾಡಿ ಆಮೇಲೆ ಅಲ್ಲಿ ಹೋಮಾದಿಗಳನ್ನು ಮಾಡ್ತಾರೆ. ಆದರೆ ಸಂಸ್ಕಾರ ಮಾಡಿಲ್ಲದೆ ಹೋದ್ರೂ ಕೂಡ ಪ್ರಣೀತಶ್ಚ ಅಪ್ರಣೀತಶ್ಚ ಯಥಾಗ್ನಿ ದೈವತಂ ಮಹತ್, ಆ ಅಗ್ನಿಗೆ ಏನು ಸಂಸ್ಕಾರ ಮಾಡಿಲ್ಲದೆ ಹೋದ್ರು ಆ ಅಗ್ನಿಯೇ. ಹಾಗೆ ಇವನಿಗೂ ವಿದ್ಯಾ ಇಲ್ಲದೆ ಹೋದ್ರೂ ಕೂಡ ಅವನು ಪರದೈವತೆಯೇ. ಯಥಾಗ್ನಿ ದೈವತಂ ಮಹತ್. ಪ್ರಣೀತ ಅಂತ ಶಬ್ದ ಇದೆ ಅಲ್ಲಿ. ಲೌಕಿಕ ಅಗ್ನಿ, ನಮ್ಮ ಎದುರಿಗಿರುವಂಥದ್ದು ಒಲೆಯಲ್ಲಿರುವಂತಹ ಒಂದು ಬೆಂಕಿ, ಫೈರ್ ಅಷ್ಟೇ. ಅದರೊಳಗೆ ಲೌಕಿಕ ಅಗ್ನೇಯ ವೈಷ್ಣವತ್ವ ಸಂಪಾದನಾರ್ಥಂ, ಅಲ್ಲಿ ಅಗ್ನಿ ದೇವನನ್ನು ಕರೆಯಬೇಕು. ಅದಕ್ಕಾಗಿ ಸಂಸ್ಕಾರಾದಿಗಳು, ಷೋಡಶ ಸಂಸ್ಕಾರಾದಿಗಳನ್ನು ಮಾಡಿ, ಷೋಡಶ ಸಂಸ್ಕಾರಕ್ಕಾಗಿ ಪುರುಷ ಸೂಕ್ತದಿಂದ ಇತ್ಯಾದಿ ಮಂತ್ರಗಳಿಂದ ತುಪ್ಪದಿಂದ ಆಹುತಿ ಹಾಕ್ತಾರಲ್ಲಿ. ಅದೇ ಪ್ರಣಯನ ಅಂತಂದ್ರೆ. ಉಪನಯನ ಅಂದ್ರೆ ಸಮೀಪ ತರುವುದು ಅಥವಾ ಮೇಲಕ್ಕೆ ಕರ್ಕೊಂಡು ಹೋಗೋದು ಅಂತ ಅರ್ಥ. ಹಾಗೆ ಪ್ರಣಯನ ಅಂದ್ರೂ ಅದೇ ಅರ್ಥ. ಅಗ್ನಿ ಒಂದ್ ವೇಳೆ ಸ್ಮಶಾನದಲ್ಲಿದ್ರೂ ಅಗ್ನಿಯೇ, ಅದೇನು ದೂಷ್ಯವಲ್ಲ. ಅದೇ ಅಗ್ನಿಯೇ ನಮ್ಮ ಮನೆಯಲ್ಲಿದ್ದಾಗ ಹವಿರಿ ಯಜ್ಞೇಚ ವಿಧಿವತ ಸಯವ ಅತಿಶೋಭತೆ, ಅವನಲ್ಲಿ ಹೋಮಾದಿಗಳನ್ನು ಮಾಡಿದಾಗ ಅಗ್ನಿ ಶೋಭಿಸ್ತದೆ. ಅದರಂತೆ ಏವಂ ಯದ್ಯಪಿ ಅನಿಷ್ಟೇಶು, ಒಂದು ವೇಳೆ ಆ ಬ್ರಾಹ್ಮಣನಾದವನು ಅನಿಷ್ಟವಾದ ಕಾರ್ಯದಲ್ಲಿ ತೊಡಗಿದ್ರೆ, ಆತನಲ್ಲಿ ಸದಾಚಾರ ಇತ್ಯಾದಿ ಇಲ್ಲದೆ ಹೋದ್ರೆ ಅವನನ್ನ ನಾವು ನಿಂದಿಸಬಾರದು. ಅವನನ್ನು ನೋಡ್ಕೊಳ್ಳಿಕ್ಕೆ ಮತ್ತೊಂದು ವ್ಯವಸ್ಥೆ ಇದೆ. ಭಗವಂತ, ಯಮ ಮೊದಲಾದವರು ಆತನನ್ನ ವಿಚಾರಿಸ್ತಾರೆ. ಅವನಿಗೆ ಯಾವ ಗತಿಯನ್ನು ಕಾಣಿಸ್ಬೇಕು ಅದನ್ನು ಕಾಣಿಸ್ತಾರೆ ಅಂತ ಅದರ ತಾತ್ಪರ್ಯ. ಮಾನ್ಯೋ ದೈವತಂ ವಿದ್ಧಿ ತತ್ಪರಂ. ಆದ್ರಿಂದ ಈ ಬ್ರಾಹ್ಮಣರನ್ನ ದೇವತೆ ಅಂತ ತಿಳಿದು ನೀನು ಗೌರವಿಸಬೇಕು. ಮುಂದಿನ ಅಧ್ಯಾಯದಲ್ಲಿ ಈ ಕಾರ್ತವೀರ್ಯಾರ್ಜುನ ಮತ್ತೆ ವಾಯು ಅವರ ನಡುವೆ ನಡೆದಂತಹ ಒಂದು ಸಂವಾದದ ಬಗ್ಗೆ ಕಂಡು ಬರ್ತದೆ. ಇದು ಕೂಡ ಎಲ್ಲಾ ಪಾಠಗಳಲ್ಲೂ ಕಾಣಿಸ್ತದೆ. ನಾವೀಗ ನೋಡ್ತಾ ಇರುವಂತಹ ಎಲ್ಲಾ ಪಾಠಗಳಲ್ಲೂ ಕೂಡ ಯುಧಿಷ್ಠಿರ ಕೇಳ್ತಾನೆ, ಅವರಲ್ಲಿ ಬ್ರಾಹ್ಮಣರನ್ನು ಗೌರವಿಸಿದ್ರಿಂದ ಏನು ಪ್ರಯೋಜನ, ಅದನ್ನು ಸ್ವಲ್ಪ ವಿವರಿಸು. ಅದಕ್ಕೆ ಭೀಷ್ಮರು ಹೇಳಿದ್ರು, ಇದೊಂದು ಇತಿಹಾಸವೇ ಇದೆ.
ಪವನಸ್ಯ ಚ ಸಂವಾದಂ ಅರ್ಜುನಸ್ಯ ಚ ಭಾರತ. ಅರ್ಜುನ ಅಂದ್ರೆ ಕಾರ್ತವೀರ್ಯಾರ್ಜುನ. ಮಾಹಿಷ್ಮತಿ ಎನ್ನುವ ನಗರ, ಅಲ್ಲಿ 1000 ತೋಳುಗಳನ್ನು ಧರಿಸಿರುವಂತಹ ಮಹಾಬಲನಾದಂಥ ಕಾರ್ತವೀರ್ಯ ಅಂತ ಒಬ್ಬ ರಾಜ ಇದ್ದ. ಕೃತವೀರ್ಯನ ಮಗ ಅವನು. ಅದಕ್ಕಾಗಿ ಅವನನ್ನು ಕಾರ್ತವೀರ್ಯ ಅರ್ಜುನ ಅಂತ ಹೀಗೆ ಹೇಳ್ತಾರೆ. ಕ್ಷತ್ರ ಧರ್ಮಕ್ಕನುಸಾರವಾಗಿ ರಾಜ್ಯ ಆಳ್ತಾ ಇದ್ದ. ಒಂದು ಬಾರಿ ಭಗವಂತನಾದ ದತ್ತಾತ್ರೇಯನನ್ನ ಆರಾಧಿಸಿದ. ಸ್ವವಿತ್ತಂ ತೇನ ದತ್ತಂತು ದತ್ತಾತ್ರೇಯಾಯ ಕಾರಣೆ. ದತ್ತಾತ್ರೇಯನನ್ನ ಒಲಿಸಿಕೊಳ್ಳುವುದಕ್ಕಾಗಿ ಎಲ್ಲ ಐಶ್ವರ್ಯವನ್ನ ತ್ಯಾಗ ಮಾಡಿದ, ಹೋಮಾದಿಗಳನ್ನು ಮಾಡಿದ ಅಂತ ತಿಳ್ಕೊಳ್ಬೇಕು. ಅದಕ್ಕೆ ಪ್ರಸನ್ನನಾಗಿ ದತ್ತಾತ್ರೇಯ ಆತನಿಗೆ 3 ವರಗಳನ್ನು ಕೇಳು ಅಂತ ಕೇಳಿದ. ಕಾರ್ತವೀರ್ಯಾರ್ಜುನ ಆಗ ಹೀಗೆ ಹೇಳಿದಂತೆ. ಅವನು ಕೇಳ್ಕೊಂಡಂತ ವರಗಳು ತುಂಬಾ ವಿಶಿಷ್ಟವಾದ್ದು. ಅದನ್ನು ಬಾರಿ ನಾವು ಕೇಳಬೇಕು. ಯುದ್ಧದ ಸಮಯದಲ್ಲಿ ನನಗೆ 1000 ತೋಳುಗಳಿರಲಿ. ಮಮ ಬಾಹು ಸಹಸ್ರಂತು ಪಶ್ಯತಾಂ ಸೈನಿಕಾಹರಣೆ. ಗೃಹೇ ಅನ್ಯಥ. ಮನೆಯಲ್ಲಿ 1000 ಬಾಹುಗಳು ಇರಬೇಕಾದ ಕಾರಣ ಏನೂ ಇಲ್ಲ. ಮನೆಯಲ್ಲಿ 2 ಬಾಹುಗಳಿದ್ರೆ ಸಾಕು. ಮತ್ತೆ ಧರ್ಮದಿಂದ ನನಗೇನು ಸಾಮ್ರಾಜ್ಯ ಪ್ರಾಪ್ತ ಆಗಿದೆ ಅದನ್ನ ಧರ್ಮದಿಂದಲೇ ನಾನು ಆಳುವಂತಾಗಲಿ. ನಾನು 1000 ಬಾಹುಗಳಾಗುಳ್ಳವನಾಗಿರ್ಬೇಕು ಅಂತ ಒಂದು ವರ, ಮತ್ತೆ ಭೂಮಂಡಲವನ್ನೆಲ್ಲ ನಾನು ಜಯಿಸುವಂತಾಗಲಿ ಅಂತ 2ನೇ ವರ, ಅದರಿಂದ ಆ ಪ್ರಾಪ್ತವಾದ ಭೂಮಿಯನ್ನ ಧರ್ಮದಿಂದ ನಾನು ಪಾಲಿಸುವಂತಾಗಲಿ ಅಂತನ್ನುವುದು 3ನೇ ವರ. ಇದಲ್ಲದೆ 4ನೇ ಒಂದು ವರ ಬೇಕು ಅಂತ ಕೇಳಿದ. ನಾವೆಲ್ಲರೂ ಹೇಗೆ ಭಗವಂತನನ್ನು ಕೇಳಬೇಕು ಅಂತನ್ನುವುದನ್ನು ತಿಳಿಸುವಂತಹ ಒಂದು ಅಪರೂಪದ ಪ್ರಸಂಗ ಅದು. ಏನು ಹೇಳಿದ? ಅನುಶಾಸಂತು ಮಾಂ ಸಂತಹ ಮಿಥ್ಯೋದ್ವೃತ್ತಂ ತದಾಶ್ರಯಂ. ನಿನ್ನನ್ನು ಆಶ್ರಯಿಸಿ ನಿನ್ನ ಭಕ್ತನಾಗಿ ನಾನು ಬದುಕ್ತಾ ಇದ್ದೇನೆ. ಒಂದು ವೇಳೆ ಯಾವುದಾದ್ರೂ ಪ್ರಸಂಗದಲ್ಲಿ ನಾನೇನಾದರೂ ತಪ್ಪಿ ನಡೆದರೆ ಆಗ ಸಜ್ಜನರು ನನ್ನನ್ನ ಸರಿದಾರಿಗೆ ತರಬೇಕು. ದತ್ತಾತ್ರೇಯ ಹಾಗೆ ಆಗಲಿ ಅಂತ ಹೇಳಿದ. ಅದರಂತೆ 4 ವರಗಳು ಅವನಿಗೆ ಬಂದವಂತೆ. ಹರಿವಂಶ ಪರ್ವದಲ್ಲಿ 33ನೇ ಅಧ್ಯಾಯದಲ್ಲಿ ಈ ಪ್ರಸಂಗ ಬಂದಿದೆ. ಹೀಗೆ ಬಂದಿದೆ ಅಲ್ಲಿಯೂ ಕೂಡ. ಇಷ್ಟೆಲ್ಲ ಆದ ಮೇಲೆ ಅವನಿಗೆ ತನಗೆ ಸಿಕ್ಕಂತಹ ವರ ಅದರ ಪ್ರಭಾವದಿಂದಾಗಿ ಮೋಹ ಬಂದಿತು ಅಂತ ವರ್ಣನೆ ಮಾಡ್ತಾರೆ. ಸ್ವಲ್ಪ ಉನ್ಮತ್ತನೇ ಆದ. ಅಬ್ರವೀತ್ ವೀರ್ಯ ಸಮೋಹ ಅಂತ ಹೇಳ್ತಾರೆ. ನನಗೆ ಸಮಾನನಾದವರು ಯಾರಿದ್ದಾರೆ? ಆಗ ಆಕಾಶದಲ್ಲಿ ಒಂದು ವಾಣಿ ಕೇಳಿ ಬಂತು. ಸತ್ವ ಮೂಢ ವಿಜಾನೀಶೆ, ಮೂರ್ಖನೇ ಅಂತ ಆ ವಾಣಿ ಅವನಿಗೆ ಹೇಳಿತಂತೆ. ತದ್ವಾಕ್ಯಾಂತೆ ಚಾಂತರಿಕ್ಷೆ ವಾಗುವಾಚ ಅಶರೀರಿಣಿ. ಏನ್ ಹೇಳ್ತದು? ಕ್ಷತ್ರಿಯನಿಗಿಂತಲೂ ಬ್ರಾಹ್ಮಣ ಶ್ರೇಷ್ಠ ಅನ್ನೋದು ನಿನಗೆ ಯಾಕೋ ಗೊತ್ತಾದಂತೆ ಕಾಣಿಸೋದಿಲ್ಲ. ಬ್ರಾಹ್ಮಣನ ಅನುಗ್ರಹ ಇದ್ರೆ ಕ್ಷತ್ರಿಯ ಭೂಮಿಯನ್ನು ಆಳ್ಯಾನು, ಇಲ್ಲದೆ ಹೋದ್ರೆ ಭೂಮಿಯನ್ನು ಆಳ್ಲಿಕ್ಕೆ ಅವನಿಗೆ ಬರೋದಿಲ್ಲ. ಅದಕ್ಕೆ ಈ ಅರ್ಜುನ ಉತ್ತರಿಸಿದ, ನಾನು ಪ್ರಸನ್ನನಾದ್ರೆ ಯಾರನ್ನಾದರೂ ಸೃಷ್ಟಿ ಮಾಡಿ ಏನು, ಪ್ರಾಣಿಗಳನ್ನು ನಾಶ ಮಾಡಿ ಏನು? ಯಾವ ದೃಷ್ಟಿಯಿಂದ ಬ್ರಾಹ್ಮಣರು ನನಗಿಂತ ಶ್ರೇಷ್ಠರು? ಕಾರ್ಯದ ದೃಷ್ಟಿಯಿಂದಲೋ, ಮನಸ್ಸಿನ ದೃಷ್ಟಿಯಿಂದಲೋ, ಮಾತಿನ ದೃಷ್ಟಿಯಿಂದಲೋ ಹೇಗೆ ಅವರು ಶ್ರೇಷ್ಠರು ನನಗೆ? ಪೂರ್ವೋ ಬ್ರಹ್ಮೋತ್ತರೋ ವಾದ ದ್ವಿತೀಯ ಕ್ಷತ್ರಿಯೋತ್ತರ. ನೀವೇನು ಅಭಿಪ್ರಾಯ ಹೇಳ್ತಾ ಇದ್ದೀರಿ, ಬ್ರಾಹ್ಮಣನೇ ಶ್ರೇಷ್ಠ ಅಂತ ಹೇಳಿ ಮೊದಲು ಹಾಗೆ ಜನ ಹೇಳ್ತಾ ಇದ್ರು, ಇಲ್ಲ ಅಂತಲ್ಲ. ಆದ್ರೆ ಕ್ಷತ್ರಿಯನೇ ಶ್ರೇಷ್ಠ ಅಂತನ್ನುವುದು ನನ್ನದೊಂದು ಪ್ರತಿಪಾದನೆ. ಬ್ರಾಹ್ಮಣರನ್ನು ಅವಲಂಬಿಸಿ ಕ್ಷತ್ರಿಯರು ಭೂಮಿಯನ್ನು ಆಳುವುದೇನಿದೆ? ಅದು ಸರಿಯಲ್ಲ.
ಬ್ರಾಹ್ಮಣರು ಕ್ಷತ್ರಿಯನ್ನ ಅವಲಂಬಿಸಿ ಜೀವನ ನಡೆಸಬೇಕಾಗ್ತದೆ. ಆದರೆ ಕ್ಷತ್ರಿಯರಿಗೆಂದೂ ಕೂಡ ಬ್ರಾಹ್ಮಣರ ಮೇಲಿನ ಅವಲಂಬನೆ ಇಲ್ಲ. ವಿಪ್ರಾಹ ಖಾದಂತಿ ಖಾದಂತಿ ಕ್ಷತ್ರಿಯಾನ್ ಭುವಿ ಶ್ರಿತಾ ಬ್ರಹ್ಮೋಪಧಾಹ. ಈ ವೇದಗಳನ್ನು ಅಧ್ಯಯನ ಮಾಡುವುದು, ಇನ್ನೊಬ್ಬರಿಗೆ ಅಧ್ಯಾಪನ ಮಾಡಿಸುವುದು, ಮತ್ತೆ ಪೌರೋಹಿತ್ಯವನ್ನು ಮಾಡಿಸುವುದು, ಇದೆಲ್ಲ ಬ್ರಾಹ್ಮಣರ ಕಾರ್ಯ. ಅದಕ್ಕಾಗಿ ಕ್ಷತ್ರಿಯರನ್ನು ಅವಲಂಬಿಸಿ ಅವರು ಬದುಕ್ತಾ ಇದ್ದಾರೆ. ರಾಜ್ಯಭಾರ, ಆಡಳಿತ ಇದೆಲ್ಲವೂ ಕೂಡ ಕ್ಷತ್ರಿಯರನ್ನು ಅವಲಂಬಿಸಿದೆ. ಬ್ರಾಹ್ಮಣರಿಗೂ ಕೂಡ ಅವರ ಜೀವನ ನಡೆಯುವುದು ಕ್ಷತ್ರಿಯರಿಂದಲೇ. ಹಾಗಿರುವಾಗ ಕ್ಷತ್ರಿಯರಿಗಿಂತಲೂ ಬ್ರಾಹ್ಮಣ ಹೇಗೆ ಉತ್ತಮ? ಇದು ಸರಿಯಲ್ಲ. ಆದ್ದರಿಂದ ಈ ಬ್ರಾಹ್ಮಣರು ತಾವೇ ಪ್ರಧಾನರು, ತಾವೇ ಶ್ರೇಷ್ಠರು ಅಂತ ಏನಾದರೂ ಭಾವಿಸಿದ್ರೆ ಅವರೆಲ್ಲರನ್ನೂ ಕೂಡ ಸ್ಥಾಪಯಾಮಿ ಆತ್ಮನೋ ವಶೆ, ನನ್ನ ಅಧೀನದಲ್ಲಿ ಇಟ್ಕೊಳ್ತೇನೆ, ನಾನು ಅವ್ರಿಗಿಂತ ನಾನು ಶ್ರೇಷ್ಠನಾಗ್ತೇನೆ ಅಂತ ಅವನ ತಾತ್ಪರ್ಯ. ವಿಜೇಷ್ಯಾಮಿ ಅವಶಾನ್, ಅವರೆಲ್ಲರನ್ನೂ ನಾನು ಗೆಲ್ಲುತ್ತೇನೆ. ಕಥಿತಂ ತ್ವನಯಾ ಸತ್ಯಂ ಗಾಯತ್ರ್ಯ ಕನ್ಯೆಯ ಭುವಿ. ಈ ಆಕಾಶದಲ್ಲಿ ಈ ಮಾತನ್ನು ಹೇಳ್ತಾ ಇರೋರು ಯಾರು? ಗಾಯತ್ರಿ ದೇವಿ ಆಕಾಶದಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾಳೆ. ಅದಕ್ಕೆ ಪ್ರತಿಯಾಗಿ ನಾನು ಹೀಗೆ ಉತ್ತರ ಹೇಳ್ತಾ ಇದ್ದೇನೆ. ಗಾಯತ್ರ್ಯ ಕನ್ಯೆಯ ಭುವಿ ಅಂತಿದೆಯಲ್ಲ, ಈ ಗಾಯತ್ರ್ಯ ಕನ್ಯೆಯ ಭುವಿ ಅಂತ ಕೆಲವು ಕಡೆ ಪಾಠ ಇದೆ, ಕೆಲವು ಕಡೆ ದಿವಿ ಅಂತ ಪಾಠ ಇದೆ. ಮತ್ತೆ ಗಾಯತ್ರ್ಯ ಕನ್ಯೆಯ ಅದೆಲ್ಲ ಕಡೆ ಸರಿಯಾಗಿದೆ. ಕಥಿತಂ ಹಿ ಮಯ ಅಂತ ಕೆಲವು ಕಡೆ ಇದೆ, ಕಥಿತಂ ತು ಅನಯ ಅಂತ ಇನ್ನು ಕೆಲವು ಕಡೆ ಪಾಠ ಇದೆ. ಅದರಿಂದ ಅದರಲ್ಲಿ ಪಾಠ ಯಾವುದು ಸರಿ ಅಂತ ನಾವೇನು ತೀರ್ಮಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕನ್ಯಾ ಅಂದ್ರೆ ವಿವಾಹಿತಳಲ್ಲದವಳು ಹಾಗೇನು ಅರ್ಥ ಅಲ್ಲ. ಕನ್ಯಾ ಅಂದ್ರೆ ಶೋಭಮಾನಳಾದವಳು ಅಂತ ಅರ್ಥ. ಗಾಯತ್ರಿ ಅಂದ್ರೆ ವಾಣಿ, ಮಾತು ಅಂತ ಅರ್ಥ. ಆಕೆ ಆಕಾಶದಲ್ಲಿ ಆ ವಾಣಿ ಹೇಳಿದ್ದೇನಿದೆ ಅದು ಸರಿಯಲ್ಲ ಅಂತ ಕೆಲವು ಕಡೆ ಅರ್ಥ ಆಗ್ತದೆ. ನಾನು ಹೇಳಿದ್ದೆ ಸರಿ ಅಂತ ಇನ್ನು ಕೆಲವು ಕಡೆ ಅರ್ಥ ಆಗ್ತದೆ. ಆ ಪಾಠದ ಬಗ್ಗೆ ನಾನು ಹೆಚ್ಚೇನು ಇದ್ರ ಬಗ್ಗೆ ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಆ ಪಾಠ ಯಾವುದನ್ನು ತೀರ್ಮಾನ ಮಾಡುವುದು ಕಷ್ಟ. ಅಂತೂ ಕನ್ಯಾ ಅಂತಂದ್ರೆ ಶೋಭಮಾನಳಾದ ಗಾಯತ್ರಿ ದೇವಿ ಅಂದ್ರೆ ಮಾತು ಅಂತ ಅರ್ಥ. ಆಕಾಶ ವಾಣಿ, ಅಶರೀರಿಣಿ ವಾಣಿ. ಆಕೆ ಹೇಳ್ತಾ ಇರೋದು ಸುಳ್ಳು. ನಾನೇ ಈ ಬ್ರಾಹ್ಮಣರನ್ನೆಲ್ಲ ಸೋಲಿಸ್ತೇನೆ, ಅವ್ರಿಗಿಂತ ನಾನು ಶ್ರೇಷ್ಠನಾಗ್ತೇನೆ ಅಂತ ಒಂದರ್ಥ. ಅವಳು ನೋಡ್ತಾ ಇರುವಂತೆ ನಾನೇ ಏನು ಮಾತನ್ನು ಹೇಳಿದ್ದೇನೆ ಎನ್ನುವುದನ್ನ ಅವಳು ಸಾಕ್ಷಿಯಾಗಿ ನೋಡಲಿ, ನೀವು ಎಲ್ಲರೂ ನೋಡ್ರಿ ಅಂತ ಇನ್ನೊಂದರ್ಥ. ನಾನೇ ಶ್ರೇಷ್ಠ ಕ್ಷತ್ರಿಯ ಅಂತ ಅನ್ನೋದನ್ನು ಸಾಬೀತು ಮಾಡ್ತೇನೆ. ಹೀಗೆ ಅವನು ಹೇಳ್ತಾ ಹೋದಾಗ ಆಕಾಶದಲ್ಲಿದ್ದಂಥ ಆ ಒಂದು ಮಾತು, ಆ ನಿಶಾಚರಿ ಅಂದ್ರೆ ಆ ವಾಣಿ, ಅದು ಸಂತ್ರಸ್ತವಾಯಿತು. ಆಕಾಶವಾಣಿ ಹೆದರಿತು ಅಂತ. ನಿಶಾಚರಿಯಾದ ಭೂತ ಅಂತ ಅರ್ಥ ಮಾಡಬೇಕಾಗಿಲ್ಲ, ಯಾಕೆಂದ್ರೆ ಹಿಂದೆ ಆ ಗಾಯತ್ರಿ ಅಂತ ಬಂದಿದೆ. ಆ ನಿಶಾಚರಿ ಆಕಾಶವಾಣಿ ಇವನೇನು ಹೇಳ್ತಿದ್ದಾನೋ ಅಂತ ಕೇಳಿ ಭಯಗ್ರಸ್ತ ಆಯಿತು, ಅದು ಹೊರಟೋಯ್ತು. ಆಗ ಬಳಿಕ ಅಲ್ಲಿರುವಂತಹ ವಾಯು, ಅಂತರಿಕ್ಷಸ್ಥ ವಾಯು ಅಭಾಷತ. ಮೊದಲು ಹೇಳಿದವನು ಮೊದಲು ಆ ಮಾತನ್ನು ಹೇಳಿದ್ದು ಗಾಯತ್ರಿ ಅಂದ್ರೆ ಸರಸ್ವತಿ ದೇವಿಯೋ ಭಾರತೀ ದೇವಿಯೋ ಅಲ್ಲ, ಬೇರೆ ಯಾವುದೋ ಒಂದು ಶಕ್ತಿ, ಸ್ತ್ರೀ ಶಕ್ತಿ ಆ ಮಾತನ್ನು ಹೇಳಿದ್ದಿರಬೇಕು. ಈ ಕಾರ್ತವೀರ್ಯ ಈ ಮಾತನ್ನು ಹೇಳಿದಾಗ ಆ ಮಾತನ್ನು ಕೇಳಿ ಅವನಿಗೇನು ಹೇಳಬೇಕು ಅಂತ ತಿಳಿಯದೆ ಆ ವಾಣಿ ಉಪರತ ಆಯಿತು. ಮುಂದೆ ವಾಯು ಈ ಮಾತನ್ನು ಹೇಳಿದೆ, ಇಂಥ ತಿರಸ್ಕಾರ ಬೇಡ, ರಾಷ್ಟ್ರದಲ್ಲಿ ಕ್ಷೋಭೆ ಆದಿತ್ತು, ನೀನು ನಿನ್ನ ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಳದೆ ಹೋದರೆ ಬ್ರಾಹ್ಮಣರು ನಿನ್ನ ರಾಷ್ಟ್ರವನ್ನೇ ಬಿಟ್ಟು ಹೋದಾರು, ಆದ್ದರಿಂದ ಎಚ್ಚರಿಕೆಯಿಂದಿರು ಅಂತ ಈ ವಾಯು ಆ ರಾಜನಿಗೆ ಹೇಳಿದ. ಅವನು ಕೇಳಿದ, ನೀನು ಯಾರು ಅಂತ ಹೇಳಿ. ನಾನು ದೇವದೂತ ವಾಯು, ನಿನಗೆ ಹಿತಕರವಾದ ಮಾತನ್ನು ಹೇಳ್ತಾ ಇದ್ದೇನೆ. ಆಗ ಕಾರ್ತವೀರ್ಯಾರ್ಜುನ ಹೇಳಿದ, ಆಶ್ಚರ್ಯ, ನೀನು ನನ್ನ ಎದುರಿಗೆ ಬಂದಿದ್ದೆ, ಅಂತಹ ಮಹಾಬ್ರಾಹ್ಮಣ ಯಾರು ಅಂತ ನಿನಗೆ ಗೊತ್ತಿದ್ದರೆ ಅವನ ಶಕ್ತಿ ಏನು,
ಯಾರ ಕುರಿತಾಗಿ ಈ ವರ್ಣನೆಯನ್ನೆಲ್ಲ ನೀನು ಮಾಡ್ತಾ ಇದ್ದೆ ಅದನ್ನು ಒಂದಿಷ್ಟು ನನಗೆ ತಿಳಿಸು. ಅವ್ರ ಮಹಿಮೆಯನ್ನು ನೀನು ನನಗೆ ತಿಳಿಸಿದ್ದಾದ್ರೆ ವಾಯು, ಜಲ, ಅಗ್ನಿ ಇವೆಲ್ಲದರ ಗುಣವನ್ನೂ ಹೊಂದಿರುವಂತಹ ಬ್ರಾಹ್ಮಣನ ಬಗ್ಗೆ ನೀವು ನನಗೆ ವರ್ಣನೆ ಮಾಡಿದ್ದಾದ್ರೆ ಕೇಳಲಿಕ್ಕೆ ನಾನು ಸಿದ್ಧನಿದ್ದೇನೆ, ಅದನ್ನು ಹೇಳುವಂತ ಈ ಕಾರ್ತವೀರ್ಯಾರ್ಜುನ ಕೇಳಿದ. ಆಗ ಆ ವಾಯು ಆಯ್ತು ಹೇಳ್ತೇನೆ ಅಂತ ಮುಂದೆ ಏನು ಹೇಳ್ತಾನೆ ಅಂತ ಅನ್ನೋದನ್ನು ನೋಡೋಣ. ಅಲ್ಲಿ ನಾವೀಗ ನೋಡ್ತಾ ಇರುವಂತಹ ಅಧ್ಯಾಯ ಸಮಾಪ್ತವಾಗಿದೆ. 142ನೇ ಅಧ್ಯಾಯ ಪಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 257ನೇ ಅಧ್ಯಾಯ, ವೈಷ್ಣವ ಪಾಠದಲ್ಲಿ 241ನೇ ಅಧ್ಯಾಯ ಮತ್ತೆ ಗೀತಾ ಪ್ರಶ್ನ ಪಾಠದಲ್ಲಿ 152ನೇ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಭಾಗವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ.